ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಈಗಂತೂ LPG ಗ್ಯಾಸಿನ ಪ್ರಾಬ್ಲಮ್ ಆಗಿದೆ. ಬುಕ್ ಮಾಡಿದ್ರೆ ಒಂದು ವಾರ ಆದರೂ ಬರ್ತಾಯಿಲ್ಲ. ಹಾಗಾಗಿ ಅಮೆಝಾನಿಂದ ಒಂದು ಅಗೌರ ಅವ್ರದ್ದು ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮನ್ನು ತರಿಸಿದ್ದೀನಿ. ಸೊ ಇದನ್ನು ಆನೆಸ್ಟ್ ರಿವ್ಯೂ, ಯಾವುದೇ ರೀತಿಯ ಪೇಯ್ಡ್ ಕೊಲಾಬ್ರೇಷನ್ ಅಲ್ಲ. ಸೊ ಹೇಗಿದೆ ಏನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡ್ಲಿಕ್ಕಂತೂ ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದೆ. ಒಂದು ಪರ್ಫೆಕ್ಟ್ ಆಕ್ಸೆಸರೀಸ್ ಅಂತ ಹೇಳ್ಬೋದು ಕಿಚನಿಗೆ. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದು 1.2 ಲೀಟರ್ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್, ಅಗಾರೋ ಕಂಪ್ನಿದು. ಸೊ ನಮಗೆ ಓಪನ್ ಮಾಡಿದಾಗ ನೀಟಾಗಿ ಪ್ಯಾಕ್ ಆಗಿ ಬಂದಿದೆ, ಯಾವುದೇ ರೀತಿ ಡ್ಯಾಮೇಜ್ ಅಂತೂ ಇಲ್ಲ. ಸೊ ನೋಡ್ಬೋದು ನೀವಿಲ್ಲಿ, ಇದು ಮೇಲ್ಗಡೆ ಒಂದು ಗ್ಲಾಸ್ ಲಿಡ್ಡು ಆ್ಯಂಡ್ ಇದು ಸ್ಟೀಮರು. ಇದನ್ನು ಕೆಟಲ್ ಮೇಲೆ ಇಟ್ಟು ನಾವು ವೆಜ್ಜಸ್ನೆಲ್ಲ ಸ್ಟೀಮ್ ಮಾಡ್ಬೋದು. ಆ್ಯಂಡ್ ಇದು ಒಳಗಡೆ ಇರೋ ಪ್ಲಾಸ್ಟಿಕ್ ಇಂದಿರೋದು ಕೇಕ್ ಮಾಡಲಿಕ್ಕೆ ಅಥವಾ ಇಡ್ಲಿ ಮಾಡಲಿಕ್ಕೆ ಬೇಯಿಸಲಿಕ್ಕೆ ಅಂತ ಕೊಟ್ಟಿರೋದು. ಸೊ ಈ ಶೇಪಲ್ಲಿ ನಾವು ಕೇಕು ಮಾಡ್ಬೋದು. ಸೊ ಇದು ಎಲೆಕ್ಟ್ರಿಕ್ ಪ್ಲಗ್ ಮಾಡುವಂಥದ್ದು ಒಂದು ಸ್ಟ್ಯಾಂಡು. ಸೊ ಇದು ಮಾತ್ರ ವಾಟರಿಗೆ ಹಾಕಬಾರ್ದು, ಅದನ್ನು ನಾವು ಡೈರೆಕ್ಟಾಗಿ ತೊಳಿಬೋದು. ಇದು ಮಾತ್ರ ಸ್ಟ್ಯಾಂಡಿಗೆ ವಾಟರ್ನ ತಾಗಿಸ್ಬಾರ್ದು. ಆ್ಯಂಡ್ ಅಷ್ಟೇ ಅಲ್ಲ, ಇದರಲ್ಲಿ ಎಗ್ ಬಾಯ್ಲ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ನೋಡ್ಬೋದು ಇದು. ಸೊ ಆ ಸ್ಟೀಲಿಂದ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಎಗ್ನೆಲ್ಲ ಇಟ್ಬಿಟ್ಟು ಬಾಯ್ಲ್ ಮಾಡಲಿಕ್ಕೆ ಅಂತಲೂ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಎಲ್ಲ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಈ ಒಂದು ಕೆಟಲ್ ತೊಗೊಂಡ್ರೆ, ಎಸ್ಪೆಷಲಿ ನಾವೇನಾದರೂ ಹಾಸ್ಟೆಲ್ ಇರ್ತೀವಿ ಇಲ್ಲ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ತೊಗೊಂಡೋಗ್ಬಿಡ್ಬೋದು. ಮಕ್ಕಳಿಗೆ ಬೇಬಿ ಫುಡ್ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. 1.2 ಲೀಟರ್ ಅಷ್ಟೇ, ತುಂಬ ಚಿಕ್ಕದಿದೆ ಅನ್ಬೋದು. ಜಸ್ಟ್ 2 ಪೀಪಲಿಗೆ ಒಂದು ಡಿನ್ನರ್ ಮಾಡಲಿಕ್ಕೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇಲ್ಲ ಏನು ಬೇಡ ಅಂದರೆ ಈ ಕಡೆ ವೆಜ್ಜಸ್ನ ಸ್ಟೀಮ್ ಮಾಡ್ತಾ ಇದ್ದು ನಾವು ಬೇರೆ ಕಡೆ ಕುಕ್ ಮಾಡಿ ಆ ವೆಜ್ಜಸ್ನ ಜಸ್ಟ್ ಉಪ್ಪು ಖಾರ ಹಾಕಿಬಿಟ್ಟು ಬೇಬೀಸಿಗೆ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾನೇ ನನ್ನ ಮಗಳಿಗೆ ಅದನ್ನು ಕೊಟ್ಟಿದ್ದೀನಿ. ಆಲೂ ಮತ್ತು ಕ್ಯಾರೆಟ್ ಅವಳಿಗೆ ಇಷ್ಟ ಅಂತ ಸ್ಟೀಮ್ ಮಾಡಿ ಜಸ್ಟ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಕೊಟ್ಟೆ, ಅವಳು ತಿಂದಳು. ಸೊ ಮಕ್ಕಳು ಬೇಬಿ ಫುಡ್ ಇರ್ತಾರಲ್ಲ 6 ಮಂತ್ಸ್ ಮೇಲಿದ್ದವರಿಗೆ ಸ್ಟೀಮ್ ಮಾಡಲಿಕ್ಕೂ ಸಹಿತ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೆ 2 ಇಯರ್ ವ್ಯಾರಂಟಿ ಕಾರ್ಡ್ ಸಹಿತ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲ, ಫ್ಲೇಮ್ನು ಸಹಿತ ನಾವು ಚೇಂಜ್ ಮಾಡ್ಬೋದು. ಗ್ಯಾಸಲ್ಲಿ ಹೇಗೆ 1 ಹೈ ಮತ್ತು ಲೋ ಫ್ಲೇಮ್ ಮಾಡ್ಬೋದು, ಹಾಗೆ ಇಲ್ಲಿ 2 ಬಟನ್ಸ್ ಕೊಟ್ಟಿದ್ದಾರೆ. ಹೈ ಫ್ಲೇಮಿಗೆ ಸೆಕೆಂಡ್ ಲೆವೆಲು, ಲೋ ಫ್ಲೇಮಿಗೆ ಫಸ್ಟ್ ಲೆವೆಲ್ ಅಂತ ಹೇಳ್ಕೊಂಡು. ಸೊ ವಾಟರ್ ಬಾಯ್ಲ್ ಆಗ್ತಿದೆ. ನಾನು ಇದಕ್ಕೆ ನುಗ್ಗೆಕಾಯಿ ಹಾಕ್ತಿದ್ದೀನಿ. ಕೆಳಗಡೆ ಸಾಂಬಾರಿಗೆ ನಾನು ನುಗ್ಗೆಕಾಯಿ ಬೇಯಲಿ ಅಂತ ಹೇಳ್ಕೊಂಡು, ಮೇಲ್ಗಡೆ ನನ್ನ ಮಗಳಿಗೆ ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆನ ಬೇಯಿಸ್ತಾ ಇದ್ದೀನಿ. ಸೊ ಜಸ್ಟ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಫ್ರೈ ಮಾಡಿದ್ರೆ ನಾವು ಅದನ್ನು ಊಟದ ಜೊತೆ ತಿನ್ಬೋದು ಅಂತ ಹೇಳ್ಕೊಂಡು, ಒಂದು ಪಲ್ಯ, ವೆಜ್ ಪಲ್ಯ ಥರ, ಹೆಲ್ದಿಯೆಸ್ಟ್ ಸ್ಟೀಮ್ ವೆಜಿಸ್ ಪಲ್ಯ. ಸೊ ಅದು ಜಸ್ಟ್ 6 to 8 ಮಿನಿಟ್ಸಿಗೆ ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ. ನಾನು 10 ಮಿನಿಟ್ಸ್ ಒಳಗಡೆ ಅನಿಸುತ್ತೆ ನೋಡಿ, ಕ್ಲೀನಾಗಿ ಬೆಂದಿದೆ. ಕ್ಯಾರೆಟ್ ಸಹಿತ ನೀಟಾಗಿ ಬೆಂದಿದೆ. ಈ ವೆಜ್ಜಸ್ನ ಸಪ್ರೇಟಾಗಿ ನಾವು ಪಲ್ಯ ಥರ ಮಾಡಿ ಮಕ್ಕಳಿಗೆ ಕೈಯಲ್ಲಿ ಕೊಟ್ಬಿಟ್ಟು ನಾವು ಒಳಗಡೆ ಇರೋ ನುಗ್ಗೆಕಾಯಿ ಅದನ್ನು ಸಾಂಬಾರು ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಸೊ ರೈಸ್ ಮಾಡಿದರೆ ಹೇಗಾಗತ್ತೆ ಅಂತ ಅದನ್ನೂ ಟ್ರೈ ಮಾಡಿದ್ದೀನಿ. ರೈಸ್ ಓಕೆ ಚೆನ್ನಾಗಾಗತ್ತೆ. ನಾನು 1 ಕಪ್ ಮೆಜರಿಗೆ 2 ಕಪ್ ವಾಟರ್ ಹಾಕೇ ಮಾಡಿರೋದು. ಬಟ್ ಸ್ವಲ್ಪ ಉದ್ರುದ್ರಾಗತ್ತೆ. ಈಗ ನಮ್ಮ ಮಕ್ಕಳಿಗೆ ಬೇಬಿ ಫುಡ್ ಮಾಡೋರಿಗೆ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ. ಉದ್ರುದ್ರು ತಿನ್ನೋರಿಗೆ ಓಕೆ, ರೈಸ್ ಅಂತೂ ಚೆನ್ನಾಗಿ ಬೆಂದಿರುತ್ತೆ. ನಾನೆಲ್ಲದನ್ನು ಸಹ ಕ್ವಿಕ್ಕಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇದು ಕ್ವಿಕ್ ರಿವ್ಯೂ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಇವಾಗ ಎಗ್ ಬಾಯ್ಲ್, ಅದೇನು ಎಗ್ ಸ್ಟ್ಯಾಂಡ್ ಇದೆ ಅದನ್ನು ಹೇಗೆ ಬಾಯ್ಲ್ ಮಾಡೋದು ಅಂತ ನೋಡ್ತಾ ಇರೋದು. ಸೊ ನಾನು ನಿಮ್ಮ ಜೊತೆನೇ ಟ್ರೈ ಮಾಡ್ತಿರೋದು. ಜಸ್ಟ್ ಒಂದು 5 to 8 ಮಿನಿಟ್ಸಲ್ಲೇ ಎಗ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಅದು ತಾನಾಗಿ ಆಫ್ ಆಗೋಲ್ಲ, ಓವರ್ಲಿ ಹೈ ಆದರೆ ಆಟೋಮೆಟಿಕಲಿ ಆಫ್ ಆಗುತ್ತೆ. ಆ ಆಪ್ಷನ್ ಇಟ್ಟಿದ್ದಾರೆ ಅವರು. ಯಾಕಂದರೆ ನಾನು ರೈಸ್ ಕುಕ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿರೋದ್ರಿಂದ ಹೊರಗಡೆ ಬಂದಿರೋದಕ್ಕೆ ತಾನೇ ಆಫ್ ಆಯಿತು. ಆಮೇಲೆ ನಾನು ಮತ್ತೆ ಆನ್ ಮಾಡಿದ್ರೆ ಸರಿ ಹೋಯಿತು. ಇದನ್ನ ಸ್ಪೆಷಲಾಗಿ ಡಿಸೈನ್ ಮಾಡಿರೋದು ಮೋಮೋಸ್ನ ಸ್ಟೀಮ್ ಮಾಡಲಿಕ್ಕೆ. ಬಟ್ ನನಗೆ ಮೋಮೋಸ್ ಮಾಡಲಿಕ್ಕೆ ಬರೋಲ್ಲ. ಸೊ ಆದರೂ ಈ ವಿಡಿಯೋಗೋಸ್ಕರ ಒಂದು ಟ್ರೈ ಮಾಡಿದೆ. ಚೆನ್ನಾಗೇ ಅದು ಸ್ಟೀಮ್ ಎಲ್ಲ ಚೆನ್ನಾಗಾಯಿತು. ನನಗೆ ಆ ರೆಸಿಪಿ ಗೊತ್ತಿರಲಿಲ್ಲ ಅಷ್ಟೇ. ನಮ್ಮ ಕರ್ನಾಟಕ ಸ್ಪೆಷಲು ಅಕ್ಕಿ ಕಡುಬಾಗಿರ್ಬೋದು ಅಥವಾ ಸಿಹಿ ಕಡುಬಾಗಿರ್ಬೋದು, ಅದನ್ನು ಚೆನ್ನಾಗಿದ್ರೊಳಗೆ ಸ್ಟೀಮ್ ಮಾಡ್ಬೋದು. ಇಷ್ಟು ವಾಟರ್ ಬಾಯ್ಲ್ ಮಾಡೋದಷ್ಟೇ ಅಲ್ಲ, ನಾವು ಇದಕ್ಕೆ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡಿ ಪಾಸ್ತಾ, ಮ್ಯಾಗಿ ಅಥವಾ ಪಲಾವ್, ವೆಜ್ ಪಲಾವು, ವೆಜ್ ಫ್ರೈಡ್ ರೈಸು ಸಹಿತ ಮಾಡ್ಬೋದು. ನಾನಲ್ಲಿ ಆಯಿಲ್ ಸ್ವಲ್ಪ ಹಾಕಿಬಿಟ್ಟು ವೆಜ್ಜಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಮ್ಯಾಗಿ ಮಾಡಲಿಕ್ಕೆ ಅಂತ. ಕೆಳಗಡೆ ಹೈ ಫ್ಲೇಮು ಮತ್ತು ಲೋ ಫ್ಲೇಮು ಇರೋದ್ರಿಂದ ನಾವು ಯಾವ ಫ್ಲೇಮಲ್ಲಿ ಬೇಕೋ ಆ ಫ್ಲೇಮಲ್ಲಿ ನಾವು ಅದನ್ನು ವೆಜ್ಜಸ್ನೆಲ್ಲ ಫ್ರೈ ಮಾಡ್ಕೋಬೋದು. ಬೇಗ ಬೆಂದುಬಿಡುತ್ತೆ. ಹೇಗೆ ಗ್ಯಾಸಲ್ಲಿ ಎಷ್ಟು ಟೈಮ್ ಹಿಡಿಯುತ್ತೆ ಅಷ್ಟೇ ಟೈಮ್ ಹಿಡಿಯುತ್ತೆ. ಬಟ್ ಇದನ್ನು ಸ್ವಲ್ಪ ಫಾಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನಾವು ಇದರೊಳಗಡೆ ಕೆಲಸ ಮಾಡಬೇಕು ಅಂತಿಲ್ಲ, ಜಸ್ಟ್ ಹಾಕಿಬಿಟ್ಟು ಸ್ಟೀಮಿಗೆ ಇಟ್ಬಿಟ್ರೆ ಸಾಕು, ತಾನೇ ಕೆಲಸ ಆಗೋಗಿರುತ್ತೆ. ನಾವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಬೇಬಿಗೆ ಫುಡ್ ಸಪ್ರೇಟಾಗಿ ನಮಗೆ ಬೇಕಾಗಿರೋದು ಮಾಡ್ಕೋಬೇಕು ಹೋಟೆಲಲ್ಲಿ ಅಂತಂದರೆ ಇದು ತುಂಬ ಕ್ಯಾರಿಯೇಬಲ್ ಮಾಡಲಿಕ್ಕೂ ತುಂಬ ಕ್ಯೂಟಾಗಿ ಚಿಕ್ಕದಾಗಿದೆ. ನೋಡ್ಬೋದು ಇಲ್ಲಿ ಹೈ ಫ್ಲೇಮ್ ಲೆವೆಲ್ 1 ಲೆವೆಲ್ 2 ಅಂತ ಇದೆ. ನಮಗೆ ಯಾವ ಫ್ಲೇಮಲ್ಲಿ ಬೇಕೋ ಆ ಫ್ಲೇಮಲ್ಲಿ ಕುಕ್ ಮಾಡ್ಬೋದು. ಮ್ಯಾಗಿ ಅಂತೂ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ.
ಇನ್ನು ಟೈಮ್ ಸೇವ್ ಆಗಲಿಕ್ಕೆ ಕೆಳಗಡೆ ಪಾಸ್ತಾನ ಬಾಯ್ಲ್ ಮಾಡಿಬಿಟ್ಟು ಮೇಲ್ಗಡೆ ವೆಜ್ಜಿಸ್ನ ಇಟ್ಬಿಟ್ಟು ಲಾಸ್ಟಿಗೆ ಅದನ್ನೆರಡು ಸೇರಿಸಿ ವೈಟ್ ಸಾಸ್ ಹಾಕಿದರೆ ನಮಗೆ ಏನು ಕ್ವಿಕ್ಕಾಗಿ ಪಾಸ್ತಾನೂ ಸಹಿತ ರೆಡಿ ಆಗುತ್ತೆ. ನೋಡಿ ನಾನು ಮೇಲ್ಗಡೆ ವೆಜ್ಜಿಸ್, ಬ್ರಾಕ್ಲಿ, ಏನು ಮಕ್ಕಳಿಗೆ ಇಷ್ಟ ಆಗೋವಂಥದ್ದು ಕಾರ್ನು ಎಲ್ಲದನ್ನು ನಾನು ಬೇಯಿಸ್ತಾ ಇದ್ದೀನಿ, ಕ್ಯಾರೆಟ್ ಎಲ್ಲ. ಸೊ ಇದನ್ನು ಕೆಳಗಡೆ ಪಾಸ್ತಾನೂ ಬೆಂದಿದೆ. ಸೊ ಅವೆರಡಕ್ಕೂ ನಾವು ವೈಟ್ ಸಾಸ್ ಅಥವಾ ನಮಗೆ ಏನು ಕ್ರೀಮಿ ಸಾಸ್ ಏನಿದೆ ಅದನ್ನು ಹಾಕಿಬಿಟ್ಟು ಮತ್ತು ಸಲ ಬಾಯ್ಲ್ ಮಾಡಿದ್ರೆ ಪಾಸ್ತಾನೂ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಆ್ಯಂಡ್ ಈ ಸ್ಟೀಮರ್ ಅಂತೂ ತುಂಬ ಯೂಸ್ಫುಲ್ಲು. ನಾವು ಗೆಣಸು ಆಗಿರ್ಬೋದು, ಆಲೂ ಫ್ರೈ ಆಗಿರ್ಬೋದು, ನೆಲ್ಲಿಕಾಯಿ ಸ್ಟೀಮ್ ಮಾಡ್ಕೋಬೇಕು ಅಂತಂದರೆ ತುಂಬ ಚೆನ್ನಾಗಿ ಬೇಗನೆ ಸ್ಟೀಮ್ ಆಗುತ್ತೆ. 5 to 10 ಮಿನಿಟ್ಸಲ್ಲಿ ಸ್ಟೀಮ್ ಆಗೋಗುತ್ತೆ. ಇಡ್ಲಿನೂ ಸ್ಟೀಮ್ ಮಾಡ್ಕೋಬೋದು. ಆ್ಯಂಡ್ ಅಷ್ಟೇ ಅಲ್ಲ, ಡೆಸರ್ಟಿಗೆ ಅಂತ ಕೇಕ್ ಬೌಲು ಕೊಟ್ಟಿದ್ದಾರೆ. ನಾವು ಕೇಕ್ನೂ ಸಹಿತ ಇದ್ರೊಳಗಡೆ ಬೇಕ್ ಮಾಡ್ಕೋಬೋದು. ಆನೆಸ್ಟ್ಲಿ ಕೇಕ್ ನನಗಿಷ್ಟ ಆಗಿಲ್ಲ. ಕೇಕ್ ಏರ್ ಫ್ರೈರಲ್ಲಿ ಚೆನ್ನಾಗಾಗತ್ತೆ. ಇದರಲ್ಲಿ ಓಕೆ ತಿನ್ಬೋದು ಅಷ್ಟೇ, ಬಟ್ ಇಷ್ಟಪಟ್ಟು ತಿನ್ನೋಂಗೇನಾಗಲ್ಲ. ಸೊ ಇದಾಗಿತ್ತು ನನ್ನ ಆನೆಸ್ಟ್ ಅಗಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ ರಿವ್ಯೂ. ನನಗೆಲ್ಲದೂ ಇಷ್ಟ ಆಯಿತು. ರೈಸ್ ಆ್ಯಂಡ್ ಕೇಕ್ ಒಂದ್ಬಿಟ್ಟು ಬೇರೆ ಎಲ್ಲ ಅಡುಗೆ ಮಾಡೋದು ತುಂಬ ಫಾಸ್ಟಾಗಾಯಿತು, ತುಂಬ ಚೆನ್ನಾಗಾಯಿತು. ಸ್ಮಾರ್ಟ್ ಕುಕ್ಕಿಂಗ್ ಒಂದು ಆಕ್ಸರೀಸ್ ನಿಮ್ಮ ಕಿಚನಿಗೆ ಬೇಕು. ಎಸ್ಪೆಷಲಿ ಈ LPG ಗ್ಯಾಸ್ ಪ್ರಾಬ್ಲಮ್ ಇರಬೇಕಾದ್ರೆ ನಮಗೆ ಬೇಕು ಅಂತಂದರೆ, ಎಮರ್ಜೆನ್ಸಿ ನಮಗೆ LPG ಗ್ಯಾಸ್ ಡಿಲೇ ಆಯಿತು ಅಂತಂದ್ರೂ ಸಹಿತ ಇದರಲ್ಲಿ ಅಡುಗೆ ಮಾಡ್ಕೋಬೋದು. ಎಲ್ಲದೂ ಮಾಡ್ಬೋದು. ಸಾಂಬಾರು ಸಹಿತ ಮಾಡ್ಬೋದು, ಪಲ್ಯನೂ ಮಾಡ್ಬೋದು. ಬೇಗನೆ ಕುಕ್ ಆಗುತ್ತೆ. ಬೇಬಿ ಫುಡ್ಡಿಗಂತೂ ತುಂಬ ಚೆನ್ನಾಗಿದೆ. ಯಾಕೆಂದರೆ ನಾವು ಮಕ್ಕಳಿಗೆ ಸ್ಟೀಮ್ ಮಾಡಿಬಿಟ್ಟು ವೆಜ್ಜಸ್ನ ಕೊಡ್ತಾ ಇರ್ತೀವಿ, ಜಸ್ಟ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ. ಅಂಥವರಿಗೆ ಇದು ತುಂಬ ಯೂಸ್ಫುಲ್ಲು. ಟ್ರೈ ದಿಸ್ ಆಲ್ ಮಮ್ಮೀಸ್. ಈ ಪ್ರಾಡಕ್ಟಿನ ಲಿಂಕು ನನ್ನ ಒಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹೀಗೇ ಮಾಮ್ಸ್ ಆನೆಸ್ಟ್ ರಿವ್ಯೂ ಆಗಿರ್ಬೋದು, ಟಿಪ್ಸ್ ಆ್ಯಂಡ್ ಟ್ರಿಕ್ಸಿಗೋಸ್ಕರ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಪಕ್ಕಕ್ಕಿರೋ ಬೆಲ್ ಬಟನ್ ಐಕನ್ನ ಒತ್ಕೊಳ್ಳಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ಸಹಿತ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹೇಗಿತ್ತು ಈ ವಿಡಿಯೋ? ಆ್ಯಂಡ್ ನಿಮಗೇನಾದರೂ ಡೌಟ್ ಇದ್ದರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮ್ಗೇನಾದರೂ ಕ್ವಶನ್ಸ್ ಕೇಳಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.